ಎಹೆಜ್ಕೇಲ 2:6. ನರಪುತ್ರನೇ, ನೀನು ಮುಳ್ಳು ಕೊಂಪೆಯಲ್ಲಿ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ, ಹಲೋ, ಏನ್ ಮಾಡ್ಬೇಡ ಅಂತ ಹೇಳ್ತದೆ ದೇವ್ರ ವಾಕ್ಯ, ಅವರಿಗೆ ಭಯಪಡಬೇಡ. ಯಾಕೆ? ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ನೋಡಿರಿ, ಹಾವುಗಳ ಮೇಲೆಯೂ ಚೇಳುಗಳ ಮೇಲೆ ನಿಮಗೇನ್ ಕೊಟ್ಟಿದ್ದೇನೆ? ಅದನ್ನ ಅಧಿಕಾರ ಕೊಟ್ಟಿದ್ದೇನೆ. ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ. ಅವು ನಿನ್ ಮೇಲೆ ಆಳ್ವಿಕೆ ಮಾಡುವುದಿಲ್ಲ, ನೀನ್ ಅದ್ರ ಮೇಲೆ ಆಳ್ವಿಕೆ ಮಾಡ್ತೀಯ. ಇವತ್ತು ನಿಮ್ಮನ್ನ ಬಲಗೊಳಿಸುವಂತ ಒಂದು ವಾಕ್ಯವನ್ನು ದೇವರು ಕೂಡ ಎಂಬುದಾಗಿ ಹೇಳುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಈ ಒಂದು ಟಾಪಿಕ್ ಅನ್ನು ಕೊಟ್ಟರು. ಏನು? ಕಷ್ಟಗಳ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ದೇವರು ನಿಮ್ಮ ಜೊತೆಗಿರ್ತಾರೆ. ಏನ್ರಿ? ಕಷ್ಟಗಳ ಮಧ್ಯದಲ್ಲಿಯೂ ದೇವರು ನಿಮ್ಮ ಸಂಗಡ ಇದ್ದಾರೆ. ಖುಷಿ ಆಗ್ಲಿಲ್ಲ? ಕಷ್ಟಗಳ ಮಧ್ಯದಲ್ಲಿಯೂ ದೇವರು ನಿಮ್ಮ ಸಂಗಡ ಇದ್ದಾರೆ. ಯಾರಾದ್ರೂ ಮೋದಿ ನಿಮ್ ಜೊತೆಗಿರ್ತಾರೆ ಅಂದ್ರೆ ಖುಷಿ ಆಗ್ತಿತ್ತೇನೋ ಗೊತ್ತಿಲ್ಲ. ಎಂಥದೇ ಪರಿಸ್ಥಿತಿ ಬರಲಿ, ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಿಮ್ ಜೊತೆಗೆ ಇದ್ದೇ ಇರ್ತಾರೆ ಪ್ರಿಯರೇ. ಓಕೆ, ಸೊ ಅದನ್ನು ಮರಿಬೇಡ್ರಿ. ಹಾಗಾಗಿ ಈ ಲೋಕದಲ್ಲಿ ನಮಗೆ ಬಹಳಷ್ಟು ಸಮಸ್ಯೆಗಳು, ಕಷ್ಟಗಳು ಇದೆ. ಬೈಬಲ್ ಅಲ್ಲಿ ನಾನು ಬಹಳ ವಿಷಯಗಳು ಓದುವಾಗ ಕೆಲವು ಆ ಥಾಟ್ಸ್ ಬಂತು. ಈ ಲೋಕದಲ್ಲಿ ನಾವು ಯಾರ್ಯಾರ ಮಧ್ಯದಲ್ಲಿ ಇದ್ದೇವೆ? ಏನ್ರಿ? ಯಾರ್ಯಾರ ಮಧ್ಯದಲ್ಲಿ ನಾವಿದ್ದೇವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಅದರಲ್ಲಿ ಕೂಡ ದೇವರು ನಮಗೆ ಬಿಡುಗಡೆ ಕೊಡುವನು, ಜಯ ಕೊಡುವನಾಗಿದ್ದಾನೆ. ಸೊ ಹಾಗಾಗಿ ಕೆಲವು ಟಾಪಿಕ್ಸ್ಗಳು, ಕೆಲವು ವಿಷಯಗಳನ್ನ ದೇವರು ನನಗೆ ತಿಳಿಸಿದ್ದೆ, ನಿಮಗೆ ನಾನು ಹೇಳಿಕ್ ಹೋಗ್ತೇನೆ. ಕಷ್ಟಗಳು ಮಧ್ಯದಲ್ಲಿ, ಯಾಕೆಂದ್ರೆ ನಾನು ಯಾಕೋಬನ ಪತ್ರಿಕೆ ಓದ್ತಾ ಇರುವಾಗ ಅಲ್ಲಿ ಬಂತು, ಅವನು ಹೇಳ್ತಾನೆ, ನಾನು ಉಪದ್ರವದಲ್ಲಿಯೂ ಸಂತೋಷ ಪಡ್ತೇನೆ. ಉಪದ್ರವ ಅಂದ್ರೆ ಕಷ್ಟ, ಸಮಸ್ಯೆ, ರೋಗ, ಓಕೆ, ವೇದನೆಗಳು ಏನೆಲ್ಲ ಬರ್ತದೆ ಅವಕ್ಕೆಲ್ಲಕ್ಕೂ ಉಪದ್ರವ ಹೇಳ್ತಾನೆ. ಬಟ್ ಅವೆಲ್ಲದರಲ್ಲಿಯೂ ಕೂಡ ನಾನೇನಾಗಿದ್ದೇನೆ? ಸಂತೋಷವುಳ್ಳವನಾಗಿದ್ದೇನೆ. ಹಾಗಾಗಿ ಹೀಗೆಲ್ಲ ಯಾರ್ಯಾರ ಮಧ್ಯದಲ್ಲಿ, ಎಂಥದ್ರ ಮಧ್ಯದಲ್ಲಿ ನಾವಿದ್ದೇವೆ ಅನ್ನುವಂಥದ್ದನ್ನ ಇವತ್ತು ನಾವು ಕೆಲವು ವಾಕ್ಯದ ಮೂಲಕ ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಹೋಗೋಣ. ಮೊದಲನೇದಾಗಿ, ಯಾರ ಮಧ್ಯದಲ್ಲಿ ನಾವಿದ್ದೇವೆ? ಎಂಥವರ ಮಧ್ಯದಲ್ಲಿ ನಾವಿದ್ದೇವೆ? ಸತ್ಯವೇದದ ಆಧಾರಿತವಾಗಿ ನಾನು ಇವತ್ತು ನಿಮ್ಗೆ ಹೇಳ್ತೇನೆ. ಮೊದಲನೇದಾಗಿ, ಸಿಂಹಗಳ ಮಧ್ಯದಲ್ಲಿ ನೀವಿದ್ದೀರಿ. ಹೇಳ್ರಿ ಪಕ್ಕದವರಿಗೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪೇತ್ರನಿಗೆ ಹೇಳ್ತಾನೆ, ಸೈತಾನನು ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರನ್ನು ಬಿಡಲಿ ಎಂಬುದಾಗಿ ಗರ್ಜಿಸುತ್ತಾ ಕಾಯ್ತಿರ್ತಾನೆ ಎಂಬುದಾಗಿ. ಯಾರು? ಸೈತಾನನು. ತಿಳ್ಕೊಡ್ರಿ, ಸಿಂಹ ಅನ್ನುವಾಗ ಬಲಿಷ್ಠವಾದದ್ದು ನಿಮಗಿಂತ. ಎಲ್ಲೋಡ್ರಿ, ಯಾರು ನೆನಪಾಗ್ತದೆ ನಮಗಿದು ಚಿತ್ರ ನೋಡುವಾಗ? ಈಸಿಯಾಗಿ ನಮಗೆ ಒಂದೇ ನೆನಪಾಗುವುದು ಯಾರ್ದಂದ್ರೆ ದಾನಿಯೇಲ ನೆನಪಾಗ್ತದೆ. ಯಾಕೆ? ದಾನಿಯೇಲ ಎಲ್ಲಿದ್ದ? ಸಿಂಹಗಳ ನಡುವೆ ಇದ್ದ. ಸೊ ಇಲ್ಲಿ ದಾನಿಯೇಲನಿಗಿಂತ ಸಿಂಹಗಳು ದೊಡ್ಡದಿದ, ನಿಜವಾಗಿ ನೋಡ್ಬೇಕಾದ್ರೆ. ಹಸಿದ ಸಿಂಹಗಳು. ಇದು ಏನು? ಭಯದ ವಾತಾವರಣ. ಸಿಂಹ ಅಂದ್ರೆ ಏನು? ಭಯ, ಜೀವ ಭಯ, ಎಲ್ಲಿ ಸತ್ತೋಗ್ತೀನಿ ಅನ್ನುವಂತ ಭಯ, ಮರಣದ ಭಯ. ಇವತ್ತು ಎಷ್ಟೋ ಜನರು ಇದೇ ರೀತಿಯಾದ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಸಿಂಹಗಳ ನಡುವೆ, ಭಯದ ನಡುವೆ ಜೀವಿಸುವಂತ ಜನರು ಇವತ್ತು ದೇವರು ಇಲ್ಲಿದ್ದಾರೆ. ಯಾವ ರೀತಿಯಾಗಿ ಈ ಡ್ಯಾನಿಯೇಲನ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಇವತ್ತು ಜನರದಿದೆ. ಆದ್ರೆ ಒಂದ್ ತಿಳ್ಕೊಡ್ರಿ, ಡ್ಯಾನಿಯೇಲ್ ಸತ್ತು ಹೋಗ್ಲಿಲ್ಲ. ಹಲ್ಲೆಲೂಯಾ. ದಾನಿಯೇಲನು ಸಾಯಲಿಲ್ಲ, ಸಿಂಹಗಳ ನಡುವೆ ಇದ್ದ, ಆದ್ರೆ ಆತನು ಸಾಯಲಿಲ್ಲ. ಯಾಕೆಂದ್ರೆ ದೇವರು ಅವನಲ್ಲಿ
ಬದುಕಿಸ್ತಾನೆ. ಹಲೋ, ಇಲ್ಲೇ ಇದ್ದೀರಾ? ತಿಳ್ಕೊಡ್ರಿ. ಇವತ್ತು ಒಂದು ವಾಕ್ಯ ಓದಿಕೊಳ್ಳೋಣ. 1 ಪೇತ್ರ 5:8 ಓದ್ರಿ. ಇಲ್ಲಿದೆ, ಏನ್ ಹೇಳ್ತದೆ ಇಲ್ಲಿ? ಸ್ವಸ್ಥ ಚಿತ್ತರಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಅವನ ಕೆಲಸನೇ ಏನಂತ ಹೇಳಿದ್ರೆ ನಿಮ್ಮನ್ನ ನುಂಗಬೇಕು, ನಿಮ್ಮ ಜೀವಿತವನ್ನು ಹಾಳು ಮಾಡಬೇಕು, ನಿಮ್ಮನ್ನು ಹೇಗಾದ್ರೂ ಮಾಡಿ ಈ ಲೋಕದಲ್ಲಿ ಸಂತೋಷದಿಂದ ಇರದ ಹಾಗೆ, ಭಯದಲ್ಲಿ ಜೀವಿಸುವ ಹಾಗೆ ಮಾಡ್ಲಿಕ್ಕೆ ಬರ್ತಾನೆ. ಆದ್ರೆ ತಿಳ್ಕೊಡ್ರಿ, ದೇವ್ರ ವಾಕ್ಯ ಹೇಳ್ತದೆ ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರಿ ಅಷ್ಟೇ ಹೇಳಿದ್ದಾರೆ ಹೊರತು ಭಯಪಡ್ರಿ ಅಂತ ಹೇಳಿಲ್ಲ, ಭಯದಲ್ಲಿ ಜೀವಿಸ್ರಿ ಅಂತ ಹೇಳಿಲ್ಲ. ಸ್ವಸ್ಥ ಚಿತ್ತರಾಗಿರ್ರಿ, ಟೆನ್ಷನ್ ಮಾಡ್ಲಿಕ್ಕೆ ಅವಶ್ಯಕತೆ ಏನಿಲ್ಲ, ಸ್ವಸ್ಥ ಚಿತ್ತರಾಗಿರಿ. ಇನ್ನೊಂದು ವಚನ ಇಲ್ಲಿ ನೋಡೋಣ, ಕೀರ್ತನೆಯಲ್ಲಿ ದಾವೀದನು ಬರೆಯುವಂತ ಒಂದು ಕೀರ್ತನೆ ಓದೋಣ. 57ನೇ ಅಧ್ಯಾಯದಲ್ಲಿ ದಾವೀದನ ಒಂದು ಕೀರ್ತನೆ ಬರೀತಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ದಾವೀದನ ಒಂದು ಪ್ರಾರ್ಥನೆ ಏನಂದ್ರೆ, ದೇವರೇ ನಾನು ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿಕೊಂಡಿದ್ದೇನೆ. ತಿಳ್ಕೊಡ್ರಿ, ದಾವೀದನ ಜೀವಿತ ಒಂದು ಹೋರಾಟದ ಜೀವಿತ. ಯಾವಾಗಲೂ ಅವನ ಲೈಫಲ್ಲಿ ಹೋರಾಟಗಳೇ ಇತ್ತು. ನಾವು ನೋಡ್ತೇವೆ, ಆತನು ಮೊದಲನೇದಾಗಿ ಗೋಲಾತಗಳ ಮಧ್ಯದಲ್ಲಿ, ಫಿಲಿಷ್ಟಿಯರ ಮಧ್ಯದಲ್ಲಿ ಹೋರಾಟವನ್ನು ಮಾಡೋದನ್ನು ನಾವು ನೋಡ್ತೇವೆ. ಅವನ ಸುತ್ತಲೂ ಯಾರು ಕೂಡ ಹಸುಗಳಿಲ್ಲ, ಸಿಂಹಗಳೇ ಇದ್ದಾವೆ. ಗೋಲಾತ ಬಲಿಷ್ಠನು. ಆ ಚಿತ್ರ ನೋಡ್ತಿರಲ್ಲ, ಹೇಗೆ ದಾನಿಯೇಲನಿಗಿಂತ ಸಿಂಹಗಳು ಬಲಿಷ್ಠವಾಗಿದೆಯೋ ಹಾಗೆ ದಾವೀದನಿಗಿಂತ ಗೋಲಾತನು ಬಲಿಷ್ಠನು, ಫಿಲಿಷ್ಟಿಯರು ಬಲಿಷ್ಠರು. ಅವರ ಮಧ್ಯದಲ್ಲಿ ಯಾರಿದ್ದಾನೆ? ದಾವೀದನಿದ್ದಾನೆ. ಅವನು ಹೇಳ್ತಾನೆ, ಸಿಂಹಗಳ ಮಧ್ಯದಲ್ಲಿ ನಾನಿದ್ದೇನೆ ದೇವ್ರೆ, ಹೋರಾಟದ ಮಧ್ಯದಲ್ಲಿ ನಾನಿದ್ದೇನೆ. ಇಷ್ಟು ಜನರು ನನ್ನ ಸುತ್ತಲಿದ್ದಾರೆ, ಆದ್ರೆ ದೇವರು ಅಂತದ್ರ ಮಧ್ಯದಲ್ಲಿಯೂ ಕೂಡ ಆತನ ಹೇಳ್ತಾನೆ, ನೀ ನನ್ನ ಸಂಗಡ ಇದ್ದಿ, ನೀ ನನ್ನ ಸಂಗಡ ಇದ್ದಿ. ತಿಳ್ಕೊಡ್ರಿ, ವೈರಿ ಎಷ್ಟೇ ದಾವೀದನಿಗೆ ವಿರೋಧವಾಗಿ ಬಂದ್ರು, ಆದ್ರೆ ದೇವರು ದಾವೀದನನ್ನ ತಲೆಯಾಗಿ ಅಲ್ಲಿ ಇಟ್ಟಿದ್ದನ್ನು ನಾವು ನೋಡ್ತೇವೆ. ದೇವರು ಫಿಲಿಷ್ಟಿಯರ ಗೋಲಾತರ ಮಧ್ಯದಲ್ಲಿರುವಾಗ ದಾವೀದನನ್ನ ದೇವರು ಬಿಡುಗಡೆ ಮಾಡ್ತಾರೆ. ಆದ್ರೆ ಅಷ್ಟೇ ಆಗುವುದಿಲ್ಲ, ಮುಂದೆ ಹೋಗುವಾಗ ಸೌಲನು ಸಿಂಹವಾಗಿ ಮಾರ್ಪಡ್ತಾನೆ, ಸೌಲನ ಸೈನ್ಯವು ಸಿಂಹವಾಗಿ ಮಾರ್ಪಡ್ತದೆ. ಅಲ್ಲಿ ಅವನಿಗೆ ಹೋರಾಟ. ಪ್ರಿಯರೇ, ಇವತ್ತು ಮುಂಜಾನೆ ನಿಮಗೊಂದು ಶುಭ ಸಂದೇಶ ಏನು ಗೊತ್ತಾ? ಬಹಳ ಜನರು ಅಂದ್ಕೊಂಡಿರ್ಬೋದು, ಪಾಸ್ಟರ್ ಎಷ್ಟೇ ಲೈಫಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಆದರೂ ಹೋರಾಟಗಳು ತಪ್ಪುವುದಿಲ್ಲ, ಸಮಸ್ಯೆಗಳು ತಪ್ಪುವುದಿಲ್ಲ, ಭಯ, ವಾತಾವರಣ, ಜೀವಿತದಲ್ಲಿ ಸಂತೋಷನೇ ಇಲ್ಲ. ಆದರೆ ಪ್ರಿಯರೇ, ಇವೆಲ್ಲರ ಮಧ್ಯದಲ್ಲಿ ನೀವು ಒಬ್ಬರೇ ಹಾದೋಗಿಲ್ಲ. ಎಲ್ಲ ನಮ್ಮ ಪೂರ್ವಿಕರು, ನಮ್ಮ ಎಲ್ಲ ಮೂಲ ತಂದೆಗಳು ಕೂಡ ಹಾದು ಹೋಗಿದ್ದಾರೆ. ಆದರೆ ಅವ್ರು ಹೇಳೋದೇನು ಗೊತ್ತಾ? ಇಂಥ ಸಿಂಹಗಳ ಮಧ್ಯದಲ್ಲಿಯೂ ಕೂಡ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮನ್ನು ಕೈ ಬಿಡೋನಲ್ಲ. ಇದು ಸಿಂಹ ಅನ್ನುವಾಗ ಭಯದ ವಾತಾವರಣ, ಮರಣದ ಭಯದ ವಾತಾವರಣ. ಆದ್ರೆ ಇವತ್ತು ಯಾರೆಲ್ಲ ಈ ಮರಣದ ಭಯದ ವಾತಾವರಣದಿಂದ ಬಂದಿದ್ದೀರಿ, ನಿಮ್ಮೆಲ್ಲರಿಗೊಂದು ಶುಭ ಸಂದೇಶ ಏನು ಗೊತ್ತಾ? ದೇವರು ನಿಮ್ಮ ಸಂಗಡ ಇದ್ದ. ನೋಡ್ರಿ, ಅಲ್ಲ ನಾವು ನೋಡ್ತೇವೆ, ಸಿಂಹಗಳ ಮಧ್ಯದಲ್ಲಿ ಇರುವಾಗ ಅವನು ಹೇಳುವಂತ ವಚನ ಏನು ಗೊತ್ತಾ? ನನ್ನ ದೇವರು, ಹಲೋ, ಏನು ಹೇಳ್ತದಾನೆ? ನನ್ನ ದೇವರು ತನ್ನ ದೂತರನ್ನ ಕಳುಹಿಸಿ ಸಿಂಹದ ಬಾಯಿಗಳನ್ನ ಏನ್ ಮಾಡಿದಾನೆ? ಬಂಧಿಸಿದಾನೆ. ಓದ್ರಿ, ಎಲ್ರು ಸೇರಿ ಓದೋಣ. ಓದ್ರಿ. ಎಸ್, ಅರ್ಥ ಮಾಡ್ಕೊಡ್ರಿ. ಇದು ಡ್ಯಾನಿಯಲ್ನ ಅರಿಕೆ ಆಗ್ಬಾರ್ದು, ಇದು ನಮ್ಮೆಲ್ಲರ ಅರಿಕೆ ಆಗ್ಬೇಕು. ಆಮೇಲೆ ಅವನೇನ್ ಹೇಳ್ತಾ ಇದ್ದಾನೆ? ಸಿಂಹಗಳ ಮಧ್ಯದಲ್ಲಿ ನಾನಿದ್ದೆ, ಆದ್ರೆ ಅದರ ಮಧ್ಯದಲ್ಲಿ ನಾನಿರುವಾಗ ದೇವ್ರು ಯಾರನ್ನು ಕಳಿಸ್ಕೊಟ್ಟ? ಯಾರನ್ನು ಕಳಿಸ್ಕೊಟ್ಟ? ಹಲೋ, ದೇವರು ತನ್ನ ದೂತರನ್ನ ಕಳಿಸಿಕೊಡ್ತಾರೆ. ನಿಮಗೆ ಗೊತ್ತಾ ಒಬ್ಬ ದೂತನ ಸಾಮರ್ಥ್ಯ ಏನೆಂಬುದಾಗಿ? ಒಬ್ಬ ದೂತ 1000 ಜನರನ್ನ ಸಂಹರಿಸಬಹುದು.
ಒಬ್ಬ ದೂತ. ಆದ್ರೆ ಬರೀ ದೂತ ಅಲ್ಲ, ನಮಗೆ ದೇವರು ದೂತರನ್ನು ಇಟ್ಟಿದ್ದಾರೆ. ತಿಳ್ಕೊಡ್ರಿ, ಒಬ್ಬ ದೂತ 1000 ಜನರನ್ನ ಹೊಡಿಬಹುದಾದ್ರೆ, ನಿನ್ನ ಸುತ್ತಲೂ ದೇವದೂತರಿರುವುದಾದ್ರೆ ಎಷ್ಟು 1000 ಜನರನ್ನ ಅವ್ರು ಹೊಡಿಬಹುದು. ಅದಕ್ಕೆ ಅವನು ಹೇಳ್ತಾನೆ, ದೇವರು ತನ್ನ ದೂತನನ್ನು, ಒಬ್ಬ ದೂತ ಸಾಕ್ರಿ ಸಿಂಹದ ಬಾಯಿ ಕಟ್ಟಲಿಕ್ಕೆ. ಆದ್ರೆ ನಿಮ್ಮ ಸುತ್ತಲೂ ಬರೀ ಒಬ್ಬ ದೂತ ಇಲ್ಲ, ದೇವದೂತರ ದಂಡೆ ಇದೆ. ಇಮ್ಯಾಜಿನ್ ಮಾಡ್ರಿ, ದೇವದೂತನನ್ನ ಕಳಿಸಿ ಸಿಂಹದ ಬಾಯಿಯನ್ನ ಕಟ್ಟಿ, ದೇವರು ಯಾವ ಹಾನಿ ಆಗದಂತೆ ದೇವರು ನನ್ನನ್ನ ಮಾಡಿದ್ದಾನೆ. ಪ್ರಿಯರೇ, ಇವತ್ತು ದೇವರು ನಿಮ್ಗೆ ಹೇಳೋದೇನು ಗೊತ್ತಾ? ನಾವು ಕೂಡ ಭಯದ ವಾತಾವರಣ ಮಧ್ಯದಲ್ಲಿದ್ದೇವೆ. ಎಲ್ಲಿ ಲೋಕದಲ್ಲಿ ಏನಾಗ್ತದೋ, ಎಲ್ಲಿ ನೋಡಿದ್ರೂ ಒಂದು ಭಯಾನಕವಾದ ಪರಿಸ್ಥಿತಿಗಳು, ಯುದ್ಧಗಳು ನಡೀತಾ ಇದೆ, ಆ ಭೂಕಂಪಗಳಾಗ್ತಾ ಇದೆ, ಸುನಾಮಿಗಳಾಗ್ತಾ ಇದೆ. ಆದ್ರೆ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡೋದೇನು ಗೊತ್ತಾ? ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ. ಭಯಪಡಬೇಡ್ರಿ, ದಿಗ್ಭ್ರಮೆಗೊಳ್ಳದಿರಿ. ವೈರಿಗಳು ನಿಮ್ಮನ್ನು ಸುತ್ತಲೂ ಆವರಿಸಿರ್ಬೋದು, ಆದ್ರೆ ನಾನು ನಿನ್ನ ಸುತ್ತಲೂ ಆವರಿಸಿ. ಒಂದು ಕೀರ್ತನೆ ಓದೋಣ, ಎಲ್ಲರೂ ತೆಗಿರಿ. 125ನೇ ಕೀರ್ತನೆ, ಬೇಗ 2ನೇ ವಚನ ಓದೋಣ. ಇದರಲ್ಲಿಲ್ಲ, ಬೇಗ. ಹಲೋ, ನಂಬೋರು ಒಂದ್ಸರಿ ಗಟ್ಟಿಯಾಗಿ ಹಾಲೆಲೂಯಾ ಹೇಳೋಣ. ಖುಷಿಯಾಗಲ್ವಾ ನಿಮಗೆ ವಾಕ್ಯ ಕೇಳುವಾಗ? ಖುಷಿಯಾಗಲ್ವಾ? ಏನ್ ಹೇಳ್ತದಿಲ್ಲಿ? ಎಂತ ವಾಕ್ಯ ಇದೆ ಗೊತ್ತಾ ಇದು? ನಿಮ್ಗೆ ಜೇಬಲ್ಲಿ 1,00,000 ರೂಪಾಯಿ ಇರ್ತಂದ್ರೆ ಎಷ್ಟು ಖುಷಿ ಪಡ್ತೀರಿ? ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಪರ್ವತಗಳು ನೋಡಿದಿರಾ? ಯೆರೂಸಲೇಮ್ ಸುತ್ತಲಿರೋ ಪರ್ವತಗಳು ನೋಡಿದಿರಾ? ಪರ್ವತ ಹೆಂಗಿರ್ತದೆ ನೋಡಿದಿರಾ? ಹೆಂಗಿರ್ತದೆ? ಸಣ್ಣದಾಗಿರ್ತದಾ? ನೋಡಿದಿರ ಬೆಟ್ಟಗಳನ್ನ? ಪರ್ವತಗಳು, ಆಕಾಶವನ್ನು ಮುಟ್ಟುವಂತ ಪರ್ವತಗಳು ಯೆರೂಸಲೇಮ್ ಸುತ್ತಲಿದಾವೆ. ಗೊತ್ತಾ ನಿಮಗೆ? ಪ್ರೊಟೆಕ್ಷನ್ ಮಾಡ್ಲಿಕ್ಕೆ. ಹಂಗೆ ದೇವ್ರ ವಾಕ್ಯನ ಹೇಳ್ತಿದೆ, ಓದಮ್ಮ ಇನ್ನೊಮ್ಮೆ. ಹೇಗೋ ಹಲೋ, ದೇವರು ಹೇಳ್ತಾ ಇದ್ದಾರೆ, ಸಿಂಹಗಳು ಎಷ್ಟೇ ನಿನ್ನ ಸುತ್ತಲೂ ಭಯಾನಕವಾದ ವಾತಾವರಣ ತಗೊಂಬರ್ಲಿ, ಆದ್ರೆ ನಿನ್ನ ಸುತ್ತಲೂ ನಾನಿದ್ದೇನೆ. ಸುತ್ತಲಂದ್ರೆ ಫುಲ್ 360 ಡಿಗ್ರಿ ಎಲ್ಲ ಕಡೆ. ಅದಕ್ಕೆ ಹೇಳ್ತಾರೆ, ನಾನೇ ಆದಿಯು ನಾನೇ ಅಂತ್ಯವು. ಅಂದ್ರೇನು? ಪ್ರಾರಂಭವು ಅಂತ್ಯವು. ನೀನು ಮಧ್ಯದಲ್ಲಿದ್ದೀಯಾ. ನಿನ್ನ ಸುತ್ತಲೂ ಯಾರು ಆವರಿಸಿದ್ದಾರೆ? ಹಲ್ಲೆಲೂಯಾ. ನನ್ನ ಕಾಣುವವನೇ ಹಾಡು ಹೇಳ್ತೀವಿ. ಏನು? ಸುತ್ತಲೂ ಆವರಿಸಿರು. ಅರ್ಥ ಏನು? ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಎಷ್ಟೇ ಲೋಕದ ಶಕ್ತಿ ನಿಮಗೆ ವಿರೋಧವಾಗಿ ಬಂದ್ರು, ನಿಮ್ಮ ಸುತ್ತಲೂ ಯಾರಿದ್ದಾರೆ? ನಮ್ಮ ದೇವರಿದ್ದಾರೆ. ನಿಮಗೆ ಯಾರು ಏನು ಮುಟ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕೀರ್ತನೆ ಬರ್ದಿಲ್ರಿ. ಯಾವ ಕೇಡು ನಿನಗೆ ಸಂಭವಿಸಲು ಸುಮ್ಮನೆ ಬರ್ದಿಲ್ಲ. ನಿನಗೆ ಯಾವ ಹಾನಿ ಆಗಕ್ಕೆ ಬಿಡುದಿಲ್ಲ ದೇವರು. ನಿನ್ನ ಕಾಲು ಕಲ್ಲಿಗೆ ತಗಲಿಕ್ಕೆ ದೇವರು ಬಿಡುವುದಿಲ್ಲ. ನಿನ್ನನ್ನು ದೇವರು ತನ್ನ ಕರಗಳಲ್ಲಿ ಎತ್ತಿಕೊಳ್ತಾರೆ. ತನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದಾರೆ. ನಿಮ್ಮ ಸುತ್ತಲೂ ದೇವರು ಆವರಿಸಿದ್ದಾರೆ. ಇಷ್ಟು ಪ್ರೀತಿಸುವ ದೇವರು ಎಲ್ಲಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸೊ ಯಾರ ಮಧ್ಯದಲ್ಲಿ ನೀವಿದ್ದೀರಿ? ಫಸ್ಟು ಯಾರ ಮಧ್ಯದಲ್ಲಿ? ಸಿಂಹಗಳ ಮಧ್ಯದಲ್ಲಿ ನೀವಿದ್ದೀರಿ. ಆದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ? ದೇವರು ನಿಮ್ಮನ್ನ ಸುತ್ತಲೂ ಆವರಿಸಿದ್ದಾರೆ. ಆಮೆನ್. ಓಕೆ, ಎರಡನೇದಾಗಿ ಯಾರು ಗೊತ್ತಾ? ನೀವು ಯಾರ ಮಧ್ಯದಲ್ಲಿ ಇದ್ದೀರಿ? ಎಲ್ರು ಹೇಳ್ರಿ. ಮುಳ್ಳುಗಳ ಮಧ್ಯದಲ್ಲಿ. ಹೇಳ್ರಿ, ಎಲ್ರು ಹೇಳ್ರಿ. ಎಲ್ಲಿ? ಮೊದಲೇದು ಎಲ್ಲಿದ್ರಿ? ಈಗ ಎಲ್ಲಿದ್ದೀರಿ? ಎಲ್ಲಿ ಗೊತ್ತಾ ಇದು ವಾಕ್ಯ? ನಾವೆಲ್ಲಿದ್ದೀವಿ? ಮುಳ್ಳುಗಳ ಮಧ್ಯದಲ್ಲಿ. ಓದೋಣ. ಇಲ್ಲಿ ನೋಡ್ರಿ, ಯಾವ ಹೂ ಹೇಳ್ರಿ ಇದು? ಯಾವ ಹೂ ಇದು? ಈ ಹೂ ಯಾವುದು? ಎಸ್, ಯಾವುದು? ಲಿಲ್ಲಿ. ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ತಾವರೆ. ಈ ತಾವರೆ ಹೂವು ಇದೇ ತರ ಮುಳ್ಳುಗಳ ಮಧ್ಯದಲ್ಲಿ ಇರ್ತದೆ. ಗುಲಾಬಿ ಹೂವು ಕೆಳಗಡೆ ರೋಸ್ ಮುಳ್ಳಿರ್ತದೆ, ಆದ್ರೆ ತಾವರೆಗೆ ಸುತ್ತಲೂ ಮುಳ್ಳಿರ್ತದೆ. ಓಕೆ, ವಾಕ್ಯ ಓದೋಣ. ಪರಮಗೀತೆ 2:2. ನನ್ನ ಪ್ರಿಯಳು ಓಕೆ, ಎಸ್, ಏನ್ ಹೇಳ್ತದ್ರಿ? ತಾವರೆ. ಓಕೆ, ತಾವರೆ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು. ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ತಾವರೆ ಈ
ಫ್ಲವರ್, ಈ ಹೂವು ಎಷ್ಟು ಸುಗಂಧ ವಾಸನೆ ಬೀರ್ತದಂದ್ರೆ ದೂರದಲ್ಲಿ ಇರೋರಿಗೂ ಅದು ಅಟ್ರಾಕ್ಟ್ ಆಗ್ತದೆ. ಯಾವುದು? ಈ ಒಂದು ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿ ಇರುವ ತಾವರೆಯಂತೆ ಇದ್ದಾರೆ. ತಿಳ್ಕೊಡ್ರಿ, ಮುಳ್ಳುಗಳ ಮಧ್ಯೆ. ಮುಳ್ಳಂದ್ರೆ ಏನು? ಮುಳ್ಳು ಏನ್ ಮಾಡ್ತದೆ? ಮುಳ್ಳದ ಕೆಲಸ ಏನು? ಚುಚ್ಚುದೆ, ನೋವು ಮಾಡುವಂಥದ್ದು. ಆದ್ರೆ ಎಲ್ಲ ನೋವುಗಳ ಮಧ್ಯದಲ್ಲಿ ಈ ಹೂ ಅರಳುತ್ತದೆ. ಆ ಮುಳ್ಳುಗಳು ಎಷ್ಟೇ ಚುಚ್ಚಿದ್ರು ಆದ್ರೆ ತನ್ನ ಪರಿಮಳವನ್ನು ಬಿಟ್ಟುಕೊಡುವುದಿಲ್ಲ. ಹಲೋ, ಇಲ್ಲೇ ಇದ್ದೀರಾ? ದೇವರು ನಿಮ್ಮನ್ನು ಯಾರಿಗೆ ಹೋಲಿಸ್ತಿದ್ದಾರೆ? ಅಷ್ಟು ಸ್ವಲ್ಪ ಕಷ್ಟ, ಸ್ವಲ್ಪ ಮುಳ್ಳು ಚುಚ್ಚಾಕತ್ರ ಅಳಕ್ ಚಾಲ ಮಾಡ್ತೀರಿ. ತಾವ್ರೆ ಎಳತದ? ಅದು ಮುಳ್ಳುಗಳ ಮಧ್ಯದಲ್ಲಿ ಅರಳುತ್ತದೆ. ಮುಳ್ಳುಗದ ಮಧ್ಯದಲ್ಲಿ ಪರಿಮಳವನ್ನು ಬೀರ್ತದೆ. ಮುಳ್ಳುಗಳ ಮಧ್ಯದಲ್ಲಿ ಇತರಿಗೆ ಅಟ್ರಾಕ್ಟ್ ಆಗ್ತದೆ. ದೂರದಲ್ಲಿ ಇರುವಂತ ಜನರಿಗೂ ಆಕರ್ಷಿಸ್ತದೆ. ಆ ಹೂವು ಅರಳಿ ಅದು ಹಾರಿ ಹೋಗುವಾಗಲೂ ಯಾರ ದಾರಿ ಮಗ್ಗಲಲ್ಲಿ ಬಿದ್ದರೂ ಸಹ ಅಲ್ಲಿ ಜನರು ಅಡ್ಡಾಡುವಾಗ ಅವರನ್ನು ಕೂಡ ಆಕರ್ಷಿಸುವಂತ ಸಾಮರ್ಥ್ಯ ಎದಕ್ಕಿದೆ? ಒಂದು ತಾವರೆ ಹೂವಿಗಿದೆ. ಆದ್ರೆ ಇವತ್ತು ದೇವರು ನಮ್ಮನ್ನ ಅಂತ ತಾವರೆ ಹೂವಿಗೆ ಹೋಲಿಸ್ತಾ ಇದ್ದಾರೆ. ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿ ತಾವರೆಯಂತಿದ್ದಾರೆ. ಮಾರ್ಕ 4ನೇ ಅಧ್ಯಾಯ ತೆಗಿರಿ. ಹಾಗಾದ್ರೆ ಮುಳ್ಳಂದ್ರೆ ಏನು? ಇಲ್ಲಿದೆ. ಯಾವುದು? 4ನೇ ಅಧ್ಯಾಯದಲ್ಲಿ ಮಾರ್ಕನ್ ಬರೆದ ಸುವಾರ್ತೆ. ಓದೋಣ, ಓದ್ರಿ ಬೇಗ. ಓಕೆ ಓಕೆ ಓಕೆ. ಸಿ, ಏನಿದು ಮುಳ್ಳು ಅಂತ ಹೇಳಿದ್ರೆ ಚಿಂತೆಗಳು. ಏನ್ ಹೇಳ್ರಿ? ಎಷ್ಟು ಜನ ಕೂತಿರಿ ಇಲ್ಲಿ ಚಿಂತೆ ಇಲ್ಲದೆ? ಯಾರು ಇಲ್ಲ, ಹೌದಲ್ಲ? ಎಷ್ಟು ಜನ ಕೂತಿದ್ರಿ ಚಿಂತೆ ಇಲ್ಲದೆ? ಚಿಂತೆ ಇಲ್ಲದೆ ಯಾರು ಕೂತಿಲ್ಲ. ಎಲ್ರಿಗೂ ಚಿಂತೆ. ಆದ್ರೆ ನಿಮ್ಗೆ ಗೊತ್ತಿಲ್ಲ, ಚಿಂತೆ ಮಾಡೋದು ಒಂದು ಪಾಪ. ಚಿಂತೆ ಮಾಡೋದು ಒಂದು ಪಾಪ. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ನೀನ್ ಚಿಂತೆ ಮಾಡೋದು ದೇವರಿಗೆ ಇಷ್ಟ ಇಲ್ಲ. ನೀನ್ ಚಿಂತೆ ಮಾಡಿದ್ರೆ ಅರ್ಥ ನಿನಗೆ ದೇವರ ಮೇಲೆ ವಿಶ್ವಾಸ ಇಲ್ಲ. ಯಾವ ಮನುಷ್ಯ ಚಿಂತಿಸ್ತಾನೋ ತಿಳ್ಕೊಡ್ರೆ ಅವನಿಗೆ ದೇವರ ಮೇಲೆ ಖಂಡಿತವಾಗಿ ವಿಶ್ವಾಸ ಇಲ್ಲ. ಸಾಲ ಚಿಂತೆ, ರೋಗ ಚಿಂತೆ. ತಿಳ್ಕೊಡ್ರಿ, ದೀಸ್ ಆರ್ ದಿ ಥಾರ್ನ್ಸ್. ಇವೆಲ್ಲ ಮುಳ್ಳುಗಳು ಎವ್ರಿ ಡೇ ನಿಮ್ಮನ್ನು ಚುಸ್ತದೆ. ಯಾಕೆ? ನೀನು ಅರಳಬಾರ್ದು, ಸುಗಂಧ ವಾಸನೆ ಬೀರಬಾರ್ದು, ನೀನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರಬಾರ್ದು. ಆದ್ರೆ ದೇವರು ನಿನ್ನನ್ನ ತಾವರಿ ಹೋಗಿ ಯಾಕೆ ಹೋಲಿಸಿದಾನ ಗೊತ್ತಾ? ಎಸ್, ದೇವ್ರಿಗೆ ಗೊತ್ತಿದೆ ನಿನ್ನ ಸುತ್ತಲೂ ಮುಳ್ಳಿದೆ, ನಿನ್ನ ಸುತ್ತಲೂ ಚಿಂತೆಗಳಿದಾವೆ, ನಿನ್ನ ಸುತ್ತಲೂ ಸಮಸ್ಯೆಗಳಿದಾವೆ, ನಿನ್ನ ಸುತ್ತಲೂ ಹಿಂಸೆಗಳಿದಾವೆ, ನಿನ್ನ ಸುತ್ತಲೂ ರೋಗನೂ ಇದಾವೆ. ಅದಕ್ಕೆ ಪೌಲ್ ಹೇಳೋದು ಏನ್ ಗೊತ್ತಾ? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋರು ಯಾವುದು? ರೋಗವೋ, ಅಣ್ಣವಿಲ್ಲದಿರುವುದೋ, ಬಟ್ಟೆಯಲ್ಲಿರುವುದೋ, ಯಾವುದು ಕೂಡ ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನ್ ಗೊತ್ತಿದೆ ಅವನ ಸುತ್ತಲೂ ಮುಳ್ಳಿದೆ. ಅವನು ಹೇಳ್ತಾನೆ, ದೇವರೇ ಎವ್ರಿ ಡೇ ನಂಗೊಂದು ಮುಳ್ಳು ಚುಚ್ತಾನೆ ಇದೆ, ಸಾಧ್ಯವಾದದನ್ನು ತೆಗಿ, ಇಲ್ಲ ಅಂದ್ರೆ ನಿನ್ ಚಿತ್ತದಂತೆ ಆಗಲಿ. ದೇವರು ಹೇಳ್ತಾರೆ, ಮಗನೇ ಆ ಮುಳ್ಳಿನ ಜೊತೆಗೆ ಇರಲಿ, ನನ್ನ ಕೃಪೆ ನನಗೆ ಸಾಕು. ಮುಳ್ಳು ತೆಗಿ ಅಂತ ಪ್ರೇಯರ್ ಮಾಡಬೇಡ್ರಿ. ಮುಳ್ಳು ತೆಗೆದ್ರೆ ದೇವ್ರ ನೆನಪಾಗುದಿಲ್ಲ, ಗೊತ್ತಾ ನಿಮಗೆ? ಮುಳ್ಳಿರುವಾಗ ದೇವ್ರ ನೆನಪಾಗ್ತಾನೆ. ಮುಳ್ಳೇ ಇಲ್ಲ ಅಂದ್ರೆ ದೇವ್ರನ್ನ ಮರೆತು ಹೋಗ್ತೀರಿ ನೀವು. ಆ ಮುಳ್ಳು ನಿಮಗೆ ನೆನಪು ಮಾಡಿಕೊಡ್ತದೆ, ನಿನ್ನಿಂದ ಏನು ಸಾಧ್ಯ ಇಲ್ಲ, ನಿನಗೆ ದೇವರ ಅವಶ್ಯಕತೆ ಇದೆ. ಕೆಲವು ಸಾರಿ ಮುಳ್ಳುಗಳು ಒಂಥರ ಆಶೀರ್ವಾದ ಇದ್ದಂಗೆ, ಗೊತ್ತಾ ನಿಮಗೆ? ಯಾಕೆ ಗೊತ್ತಾ? ಅವು ನಮ್ಮನ್ನ ದೇವರಿಂದ ದೂರ ಹೋಗಕ್ ಬಿಡುದಿಲ್ಲ. ಯಾಕೆ? ಚುಚ್ಚುತ್ತಿರುವಾಗ ನಮಗೆ ನೆನಪಾಗ್ತದೆ. ಮಕ್ಕಳಿಗೆ ಏನಾದ್ರೂ ಚುಚ್ಚಿದ್ರೆ ಯಾರನ್ನು ಕರೀತಾರೆ ಅವರು? ಮಕ್ಕಳಿಗೆ ಏನಾದ್ರು ಚುಚ್ಚಿದ್ರೆ ಯಾರನ್ನು ಕರೀತಾರೆ? ಮಮ್ಮಿ ಡ್ಯಾಡಿ ಅಂತಾರೆ, ಹೌದಾ? ಹಾಗೆ ನೀವು ದೊಡ್ಡವರಾದಾಗ ನೀವು ಯಾರನ್ನು ಕರಿಬೇಕೀಗ? ದೇವರನ್ನ.
ಅದಕ್ಕಾಗಿ ದೇವರು ನಿಮ್ಮ ಸುತ್ತಲೂ ಏನಿಟ್ಟಿರ್ತಾರೆ, ಮುಳ್ಳುಗಟ್ಟಿಟ್ಟಿರ್ತಾರೆ. ಯಾರು ಮುಳ್ಳಿನ ಮಧ್ಯದಲ್ಲಿ ನೀನೇನಾಗಿದ್ದೀಯಾ? ಏನಾಗಿದ್ಯಾ? ಜೋರಾಗಿ ಹೇಳ್ರಿ. ಮುಳ್ಳಿನ ಮಧ್ಯದಲ್ಲಿ ನೀನೇನಾಗಿದ್ದೀಯಾ? ತಾವರಿ, ಅದನ್ನು ಮರಿಬೇಡ. ಸೊ ನೀನ್ ಮುಳ್ಳುಗಳ ಮಧ್ಯದಲ್ಲಿದ್ದೀಯಾ, ಆದ್ರೆ ತಾವರಿ ಹೂವು ಆಗಿರು. ಯೇಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಧರಿಸಿದ್ರು, ಆದ್ರೆ ಮುಳ್ಳಿನ ಕಿರೀಟ ಧರಿಸಿದಾಗಲೂ ತಾವರಿ ಹೂವಾಗಿದ್ರು. ತನ್ನ ರಕ್ತವನ್ನು ಸುರಿಸಿ ಅನೇಕರನ್ನ ರಕ್ಷಿಸಿದರು. ಅದರ್ಥ ಏನು ಗೊತ್ತಾ? ಮುಳ್ಳುಗಳು ಬಂದ್ರು ನೀನು ಇತರಿಗಾಗಿ ಆಶೀರ್ವಾದವಾಗಿರು. ತಾವರಿ ಹೂವು ತಾನು ಆಶೀರ್ವಾದ ಆಗಿದೆಯಲ್ಲ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಅದು ಆಶೀರ್ವಾದವಾಗಿದೆ. ಇನ್ನೊಬ್ಬರಿಗೆ ಛಂದಸ್ ಕೊಡ್ತು, ಇನ್ನೊಬ್ಬರಿಗೆ ಒಳ್ಳೆ ಸುಗಂಧ ವಾಸನೆ ಕೊಡ್ತು, ಇನ್ನೊಬ್ಬರ ಮನೆಯಲ್ಲಿ ಸಂತೋಷ ಸಿಕ್ತು. ನೋಡ್ರಿ, ಆ ಒಂದು ಸ್ಮೆಲ್, ಆರೋಮ ಬರುವಾಗಲೇ ಒಂಥರ ಖುಷಿ, ಒಂಥರ ಸಮಾಧಾನ. ಯಾರಿಗಿಷ್ಟ ಆಗೋದಿಲ್ಲ ತಾವರಿ ಹೂ ಸ್ಮೆಲ್? ಅದು ತೆಗೆದುಕೊಳ್ಳುವಾಗಲೇ ಒಂಥರ ಏನೋ ಸಮಾಧಾನ. ಇದು ಆಶೀರ್ವಾದ. ನೀನು ಅದೇ ರೀತಿಯಾಗಿರ್ಬೇಕಂತ ದೇವರು ಬಯಸ್ತಾರೆ. ನಿನ್ನ ಜೀವಿತದಲ್ಲಿ ಸಮಸ್ಯೆಗಳಿದೆ, ರೋಗ ಇಲ್ಲ ಅಂತ ಹೇಳಿಲ್ಲ. ನೋಡ್ರಿ, ಎಲ್ಲರೂ ಇವತ್ತು ಅನಾರೋಗ್ಯದಿಂದ ಬಂದು ಕೂತ್ಕೊಂಡಿದ್ರಿ. ಬಾಚ್, ಇದ್ರ ಮಧ್ಯದಲ್ಲಿ ನೀವೇನಾಗಿರ್ಬೇಕು? ಏನಾಗಿರ್ಬೇಕು? ಜೋರಾಗಿ ಹೇಳ್ರಿ, ತಾವರಿ ಹೂವು ಆಗಿರ್ಬೇಕು. ಆಮೇನ್. ಓಕೆ, ಮೂರನೇದು, ಎದ್ರ ಮಧ್ಯದಲ್ಲಿ ನೀವಿದ್ದೀರಿ? ಓಕೆ, ನೆಕ್ಸ್ಟ್ ಎಲ್ರು ಹೇಳ್ರಿ, ಚೇಳುಗಳ ಮಧ್ಯದಲ್ಲಿ. ಎಲ್ಲಿ ಮಧ್ಯದಲ್ಲಿ? ಸ್ಕಾರ್ಪಿಯನ್ಸ್. ಎದ್ರ ಮಧ್ಯದಲ್ಲಿ ಇದ್ದೀರಿ? ಏನ್ ಪಾಸ್ಟ್ ಇವೆಲ್ಲ ಎಲ್ಲೆಲ್ಲಿ ಬರ್ತಾವೆ? ಎಲ್ಲ ಬೈಬಲಲ್ಲಿ ಇದಾವೆ. ನೀವೆಲ್ಲ ಸಿಂಹಗಳ ಮಧ್ಯದಲ್ಲಿದ್ದೀರಿ, ಮುಳ್ಳುಗಳ ಮಧ್ಯದಲ್ಲಿದ್ದೀರಿ. ಅದ್ರ ಜೊತೆಗೆ ನೀವೆಲ್ಲಿದ್ದೀರಿ? ಚೇಳುಗಳ ಮಧ್ಯದಲ್ಲಿದ್ದೀರಿ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಓಕೆ, ಏಜ್ಕೆಲ್ಲ 2:6 ತೆಗಿರಿ. ಓಕೆ, ದೇವರ ವಾಕ್ಯನ ಹೇಳ್ತಾ ಇದೆ ಇಲ್ಲಿ, ನರಪುತ್ರನೇ, ನೀನು ಮುಳ್ಳು ಕೊಂಪೆಯಲ್ಲಿ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ, ಹಲೋ, ಏನ್ ಮಾಡ್ಬೇಡ ಅಂತ ಹೇಳ್ತದೆ ದೇವರ ವಾಕ್ಯ? ಅವರಿಗೆ ಭಯಪಡಬೇಡ. ಮುಳ್ಳುಗಳಿಗಿಂತ ಚೇಳುಗಳು ಬಹಳ ವಿಷಕಾರಿ, ಡೇಂಜರ್. ಹೌದ್ರಿ? ಮುಳ್ಳು ಚುಚ್ಚಿದ್ರೆ ಅಷ್ಟು ನಿಮಗೆ ಏನು ರಿಯಾಕ್ಷನ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಚೇಳು ಕಚ್ಚಿದ್ರೆ ಬೇಗನೆ ನಿಮ್ಮ ಒಳಗಡೆ ವಿಷ ಹೀರ್ಕೊಳ್ತದೆ. ಅರ್ಥ ಏನ್ ಗೊತ್ತಾ? ಇವತ್ತು ದೇವ್ರ ವಾಕ್ಯದಲ್ಲಿ ಏನ್ ಹೇಳ್ತದೆ? ನೀವು ಮುಳ್ಳುಗಳ ಮಧ್ಯದಲ್ಲಿ ಹೇಗಿದೆಯೋ ಹಾಗೆ ನೀನು ಚೇಳುಗಳ ನಡುವೆ ವಾಸಿಸುತ್ತಾ ಇದೆಯಾ, ಅವರ ಮಧ್ಯದಲ್ಲಿ ಇದೆಯಾ. ಆದ್ರೆ ನೀನು ಭಯ ಪಡಬೇಡ. ಯಾಕೆ ಗೊತ್ತಾ? ಯಾಕೆ ಭಯ ಪಡಬಾರ್ದು? ಅವರ ಗದರಿಗೆ ಹೆದರಬೇಡ, ಅವರಿಗೆ ಭಯ ಪಡಬೇಡ. ಯಾಕೆ ಗೊತ್ತಿಲ್ಲಲ್ಲ? ಲೋಕನ್ ಬರೆದು ಸ್ವಾರ್ಥ ತೆಗಿರಿ, ಯಾಕೆ ಅಂತ ಗೊತ್ತಾಗ್ತದೆ. 10:19 ಹೋದ್ರಿ, ನೋಡಿರಿ. ಎಸ್, ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ನೋಡಿರಿ, ಹಾವುಗಳ ಮೇಲೆಯೂ ಚೇಳುಗಳ ಮೇಲೆ ನಿಮಗೇನು ಕೊಟ್ಟಿದ್ದೇನೆ? ಅದನ್ನ ಅಧಿಕಾರ ಕೊಟ್ಟಿದ್ದೇನೆ. ಅದನ್ನ ತುಳಿಲಿಕ್ಕೆ ಚೇಳು, ಹಲೋ, ವಿಷ. ಇವು ಏನ್ ಗೊತ್ತಾ? ಚೇಳುಗಳು, ಹೇಣುಗಳು ಎಲ್ಲ ಶಾಪಕ್ಕೆ ಗುರುತು. ನಿಮ್ಮ ಜೀವಿತದಲ್ಲಿ ತಕ್ಷಣ ಬರುವಂತ ಒಂದು ಆಕ್ಸಿಡೆಂಟ್ಸ್ಗಳು, ಇವೆಲ್ಲ ಸಡನ್ ಆಗಿ ಸಂಭವಿಸುವಂತ ಹಾನಿಗಳು, ದೋಷಗಳು, ದೋಷದ ಫಲಗಳು ಇವು. ಆದ್ರೆ ನೀನು ಯಾವ ಕಾರಣಕ್ಕೂ ಚಿಂತಿಸಬೇಡ. ಅಯ್ಯೋ, ನನ್ನ ತಂದೆ ಕ್ಯಾನ್ಸರ್ ರೋಗದಿಂದ ಸತ್ತೋದ್ರು, ಎಲ್ಲಿ ನನಗೆ ಅದೇ ಕ್ಯಾನ್ಸರ್ ಬರ್ತದೇನೋ? ನೋ. ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ಜನರು ಇದೇ ರೋಗದಲ್ಲಿ ಸಾಯ್ತಾ ಬರ್ತಾ ಇದ್ದಾರೆ, ನನಗಿದು ಸಂಭವಿಸ್ತಿದೇನೋ? ನೋ. ನನ್ನ ಕುಟುಂಬದಲ್ಲಿ ಎಲ್ಲ ಕಡೆ ಬರೀ ಡೈವರ್ಸ್ಗಳು ಆಗ್ತಾ ಇದೆ, ನನ್ನ ಜೀವಿತದಲ್ಲಿ ಆಗ್ತದೇನೋ? ನೋ. ಯಾಕೆ ಗೊತ್ತಾ? ಅವು ನಿನಗಿಂತ ಮುಂಚೆ ಆಗಿತ್ತು. ಬಟ್ ಈಗ ದೇವರು ನಿನಗೊಂದು ವಿಶೇಷವಾದ ಅಧಿಕಾರ ಕೊಟ್ಟಿದ್ದಾನೆ. ಏನು ಗೊತ್ತಾ? ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ. ಅವು ನಿನ್ನ ಮೇಲೆ ಆಳ್ವಿಕೆ ಮಾಡುವುದಿಲ್ಲ, ನೀನು ಅದ್ರ ಮೇಲೆ ಆಳ್ವಿಕೆ ಮಾಡ್ತೀಯ. ಅದರ ವಿಷಯ ನಿನ್ನ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರು ನಿನ್ನ ಸಂಗಡ ಇರುವನಾಗಿದ್ದಾನೆ. ಕೀರ್ತನೆ 1 ತೆಗೆಯೋಣ. ಕೀರ್ತನೆ 34:7 ಓದ್ರಿ.
ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಯಾವ ಮನುಷ್ಯನು ದೇವರ ಭಯಭಕ್ತಿ ಉಳ್ಳವನಾಗಿರ್ತಾನೋ ಆತನ ಸುತ್ತಲೂ ಒಬ್ಬ ದೇವದೂತ ಅಲ್ಲಂತೆ ದೇವದೂತರನ್ನ ದೇವರು ದಂಡಿಳಿಸಿ ಅವರಿಗೆ ಕಾವಲಾಗಿದ್ದು ಏನ್ ಮಾಡ್ತಾನಂತೆ? ಕಾಪಾಡುವನು. ಅರ್ಥ ಮಾಡ್ಕೊಳ್ರಿ, ನಿನ್ನ ಕುಟುಂಬಕ್ಕೆ ಕಾವಲುಗಾರರು ದೇವರಾಗಿದ್ದಾನೆ. ನಿನ್ನ ಹಾವುಗಳು ಚೇಳುಗಳು ಮನೆ ಒಳಗಡೆ ಪ್ರವೇಶ ಮಾಡುವಾಗ ಕುಟುಂಬವನ್ನು ಹಾನಿ ಮಾಡ್ತದೆ. ಆದರೆ ಯಾವ ಹಾವುಗಳಿಗೂ ಚೇಳುಗಳಿಗೆ ಒಳಗಡೆ ಪ್ರವೇಶ ಇಲ್ಲ. ವಿಷದ ಬೀಜ ಬಿತ್ತುವುದಕ್ಕೆ ಸೈತಾನನಿಗೆ ಅವಕಾಶ ಇಲ್ಲ. ಯಾಕೆ? ನಿನ್ನ ಸುತ್ತಲೂ ಯಾರಿರ್ತಾರೆ? ಯಾರಿರ್ತಾರ್ರಿ? ಹಲೋ, ಇವತ್ತು ಕುಟುಂಬದಲ್ಲಿ ವಿಷದ ಬೀಜಗಳು, ಅಲ್ಲೋಲ ಕಲ್ಲೋಲಗಳು, ಸಮಸ್ಯೆಗಳು ಅನೇಕಗಳು ಸಂಭವಿಸ್ತದೆ. ಎಷ್ಟೋ ಕುಟುಂಬದಲ್ಲಿ ನೋಡ್ರಿ ಸಮಸ್ಯೆಗಳು, ಜಗಳಗಳು, ಒಡದಾಟಗಳು, ಡಿವೋರ್ಸ್ಗಳು ಯಾಕೆ ಸಂಭವಿಸ್ತದೆ? ಇದಕ್ಕೆಲ್ಲ ಕಾರಣ ಹಾವು ಚೇಳು. ಇದ್ರ ಕೆಲಸನೇ ಕುಟುಂಬದಲ್ಲಿ ವಿಷವನ್ನ ಬಿತ್ತುವುದು. ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಕಹಿತಾನ, ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಮನಸ್ತಾಪ, ಜಗಳ, ಇವೆಲ್ಲಕ್ಕೆ ಕಾರಣ ನಿನ್ನ ಮನೆ ಒಳಗಡೆ ಪ್ರವೇಶ ಮಾಡಿದಂತ ಹಾವುಗಳು, ಚೇಳುಗಳು. ಒಂದು ಸಣ್ಣ ಗ್ಯಾಪ್ ಸಾಕ್ರಿ, ಅವು ನಿಮ್ಮ ಕುಟುಂಬದ ಒಳಗಡೆ ಬಂದ್ರೆ ವಿಷ. ಜಸ್ಟ್ ಒಂದು ಕಡೆ ಕಚ್ಚಿದ್ರೆ ಸಾಕು, ಇಡೀ ಮೈ ತುಂಬ ವಿಷ. ಹಂಗೆ ಅದಕ್ಕೆ ಬರ್ಲಿಕ್ಕೆ ಒಂದು ಸಣ್ಣ ಅವಕಾಶ ಮಾಡಿಕೊಟ್ರೆ ಸಾಕು, ಇಡೀ ಕುಟುಂಬದಲ್ಲಿ ವಿಷವನ್ನು ಬಿತ್ತುತ್ತಾವೆ. ಆದ್ರೆ ಇವತ್ತು ದೇವರು ನಿನಗೆ ಏನ್ ಹೇಳ್ತಾ ಇದ್ರೆ 34ನೇ ಕೀರ್ತನೆಯಲ್ಲಿ, ನೀನ್ ದೇವರ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿದ್ರೆ, ಕುಟುಂಬದಲ್ಲಿ ಒಬ್ಬರು ಸಮಾಧಾನಕರವಾಗಿ ದೇವರ ಭಯಪಡೋರಾಗಿದ್ರೆ, ದೇವರು ಹೇಗೆ ಯೋಬನ ಕುಟುಂಬದ ಸುತ್ತಲೂ ಬೇಲಿ ಹಾಕಿದನೋ ಹಾಗೆ ನಿಮ್ಮ ಕುಟುಂಬದ ಸುತ್ತಲೂ ದೇವರು ಬೇಲಿ ಹಾಕ್ತಾನೆ. ಯಾಕೆ? ವಿಷದ ಬೀಜಗಳು ಬರದ ಹಾಗೆ, ಯಾವ ಚೇಳುಗಳು ಬರದ ಹಾಗೆ, ಹಾವುಗಳು ಬರದ ಹಾಗೆ ದೇವರು ನಿಮ್ಮ ಕುಟುಂಬವನ್ನು ಕಾಯುವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನೀವು ಚೇಳುಗಳ ಮಧ್ಯದಲ್ಲಿದ್ದೀರಿ, ಆದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ? 34ನೇ ಕೀರ್ತನೆ ಏನು ಓದಿದ್ರಿ? ನಿಮ್ಮ ಕುಟುಂಬದ ಸುತ್ತಲೂ ಯಾರಿದ್ದಾರೆ? ಯಾರಿದ್ದಾರೆ? ದೇವದೂತ ಇದ್ದಾರೆ. ಓಕೆ, 3ನೇ 4ನೇದು ಯಾರ ಮಧ್ಯದಲ್ಲಿ ನೀವಿದ್ದೀರಿ? ಎಲ್ರು ಹೇಳ್ರಿ, ತೋಳುಗಳ ಮಧ್ಯದಲ್ಲಿ. ಹೇಳ್ರಿ, ದೇವ್ರ ವಾಕ್ಯ ಇದೆಯಲ್ಲ. ನಾವ್ ಯಾರ ಮಧ್ಯದಲ್ಲಿದ್ದೇವೆ ಈಗ? ಫಸ್ಟ್ ಯಾರ ಮಧ್ಯದಲ್ಲಿದ್ರಿ? ಯಾರ ಮಧ್ಯದಲ್ಲಿ? ಸಿಂಹ. ಸಿಂಹ ಅಂದ್ರೇನು? ಸಿಂಹ ಅಂದ್ರೇನು? ಸಿಂಹ ಭಯ, ಭಯವನ್ನು ಹುಟ್ಟಿಸುವಂಥದ್ದು, ಮರಣದ ಭಯ, ಜೀವದ ಭಯ. ಓಕೆ, ಇದರ ಮಧ್ಯದಲ್ಲಿ ಇರುವಾಗ ಯಾರ ಜೊತೆಗಿರ್ತಾರೆ? ನೆಕ್ಸ್ಟ್ ಯಾರ ಮಧ್ಯದಲ್ಲಿದ್ರಿ? ಮುಳ್ಳಂದ್ರೇನು? ಚಿಂತೆಗಳು, ರೋಗಗಳು, ಸಂಕಟಗಳು, ಸಮಸ್ಯೆಗಳು. ಇದರ ಮಧ್ಯದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ನೆಕ್ಸ್ಟ್ ಯಾರ ಮಧ್ಯದಲ್ಲಿ? ಚೇಳು. ಚೇಳು ಅಂದ್ರೆ ವಿಷ, ಕಹಿತನ, ವಿಷ ಬೀಜ ಬಿತ್ತುವಂಥದ್ದು. ಅದರ ಮಧ್ಯದಲ್ಲಿ ಯಾರಿದ್ದಾರೆ? ಈಗ ಯಾರ ಮಧ್ಯದಾಗಿದ್ದೀರಿ? ನೀವ್ ಯಾರಾಗಾದ್ರೀಗ? ತೋಳಗಳ ಮಧ್ಯದಲ್ಲಿದ್ದೀರಿ. ಮತ್ತಾಯ 10:16 ಓದೋಣ. ಓಕೆ, ಎಸ್, ದೇವರ ವಾಕ್ಯ ಹೇಳ್ತದೆ, ತೋಳಗಳ ನಡುವೆ ಕುರಿಗಳಂತೆ ನಿಮ್ಮನ್ನ ನಾನು ಕಳುಹಿಸಿ ಕೊಡ್ತೇನೆ. ತಿಳ್ಕೊಡ್ರಿ, ತೋಳಗಳ ನಡುವೆ ಕುರಿಗಳು ಇರಬಹುದಾ? ಇರ್ಲಿಕ್ಕೆ ಸಾಧ್ಯನಾ? ತೋಳಗಳ ಮಧ್ಯದಲ್ಲಿ ಕುರಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ? ತೋಳಗಳ ಮಧ್ಯದಲ್ಲಿ ನೀವು ಕುರಿಗಳಂಗಿದ್ದೀರಿ. ಹೆಂಗೆ ಸಾಧ್ಯ ದೇವರೇ? ಕುರಿ, ತೋಳೇನಾದ್ರೂ ಕುರಿನ ನೋಡಿದ್ರೆ ಬಿಡ್ತದ? ಅದು ಇಮ್ಮಿಡಿಯೇಟ್ ಆಗಿ ತಿಂದ ಹಾಕ್ತದೆ. ಇದು ಅಸಾಧ್ಯವಾದದ್ದು. ತೋಳಗಳ ಮಧ್ಯದಲ್ಲಿ ಕುರಿಗಳು ವಾಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲಿ ನಾವು ಕೇಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದು ಸಾಧ್ಯ. ಯಾಕೆ ಸಾಧ್ಯ? ಯಾಕೆ ಅಂದ್ರೆ ಆ ಕುರಿಯ ಜೊತೆಗೆ ಕುರುಬ ಇರ್ತಾನೆ. ಅದಕ್ಕಾಗಿ ತೋಳುಗಳು ಕುರಿಗಳಿಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ತೋಳು ಬರಬಹುದು, ಆದ್ರೆ ಕುರಿ ಒಂದೇ ಇಲ್ಲಲ್ಲ. ಕುರಿ ಸಂಗಡ ಯಾರಿದ್ದಾರೆ? ಕುರಿ ಸಂಗಡ ಯಾರಿದ್ದಾರೆ?
ಅರ್ಥ ಏನು ಗೊತ್ತಾ? ಇವತ್ತು ನಿಮಗೆ ವೈರಿ ಇದ್ದಾನೆ. ನಿಮಗೆ ವೈರಿಗಳು ಯಾರು? ನಿಮ್ಮ ಜನರ? ಇಲ್ಲ, ಸೈತಾನ್ ನಿಮ್ಮ ವೈರಿ. ಇವತ್ತು ತೋಳುಗಳು ಅಂತ ಹೇಳಿದ್ರೆ ನಮ್ಮ ವೈರಿಗಳು, ನಮ್ಮನ್ನ ಹಿಂಸಿಸುವಂಥವ್ರು. ಇವರೆಲ್ಲ ಯಾರು ಅಂತ ಹೇಳಿದ್ರೆ ಇವರು ಓಕೆ ತೋಳುಗಳು. ತಿಳ್ಕೊಡ್ರಿ, ಯಾರು ಇವರು? ವೋಲ್ಸ್ ಅಂತ ಹೇಳಿದ್ರೆ ದೇ ಆರ್ ದಿ ಪರ್ಸಿಕ್ಯೂಟರ್ಸ್, ದೇ ಆರ್ ದಿ ಹೇಟರ್ಸ್, ದೇ ಆರ್ ದಿ ಎನಿಮೀಸ್. ನಿಮ್ಮ ಸುತ್ತಲಿಲ್ವಾ? ನಿಮ್ಮನ್ನು ದ್ವೇಷಿಸೋರಿಲ್ವಾ? ಹಲೋ, ವೈರಿಗಳಿಲ್ವಾ? ನಿಮ್ಮನ್ನು ನೋಡಿದ್ರೆ ಹಂಗೆ ಹಲ್ಲು ಕಡಿ ಜನ ಇಲ್ವಾ? ಇದ್ದಾರೆ. ಅದರ ಮಧ್ಯದಲ್ಲಿ ನೀನಿದ್ದೀಯಾ. ನಿನಗೇನು ಅನಿಸ್ತದೆ? ಎಲ್ಲಿ ನೋಡಿದ್ರು ತೋಳುಗಳೇ ಕಾಣಿಸ್ತಾರೆ. ಆದ್ರೆ ದೇವರು ನಿನಗೇನು ಹೇಳ್ತಾ ಇದ್ದಾನೆ? ನೋಡ್ರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದ್ರಿಂದ ನೀವು ತೋಳಗಳ ಮಧ್ಯದಲ್ಲಿ ಹೆಂಗಿರ್ಬೇಕು ಹೇಳ್ರಿ? ಎಲ್ರಿ ಹೇಳ್ರಿ. ಸರ್ಪಗಳಂತೆ ಜಾಣರು. ಓಕೆ, ಅರ್ಥ ಏನು? ಸರ್ಪಗಳಂತೆ ಜಾಣ ಅಂದ್ರೆ ಏನು ಹೇಳ್ರಿ ನೋಡೋಣ. ಏನ್ ಮಾಡ್ತದೆ ಯೂಸ್ ಮಾಡಿ? ಸರ್ಪದೇನು ಗೊತ್ತಾ? ಸ್ವಲ್ಪ ಸೌಂಡ್ ಆದ್ರ ತಕ್ಷಣ ಅದೇನ್ ಮಾಡ್ತದೆ? ಎಸ್ಕೇಪ್ ಆಗ್ತದೆ. ತನಗೆ ಅಪಾಯ ಗೊತ್ತು ಬರ್ತದೆ ಅಂತ ಗೊತ್ತಾದ ತಕ್ಷಣ ಅದು ಕಣ್ಣಿಗೆ ಕಾಣಿಸ್ಕೊಳ್ದಂಗೆ ಓಡೋಗ್ಬಿಡ್ತದೆ ಸರ್ಪ. ದೇವರ ವಾಕ್ಯ ಹೇಳ್ತದೆ, ನೀವು ಹಂಗೆ ಇರ್ರಿ. ಏನು ಹಾಗಾದ್ರೆ? ಎಲ್ಲಿ ನಿಮಗೆ ಕೇಳಿದೆ ಅಂತ ಗೊತ್ತಾಗ್ತದೋ ಅಲ್ಲಿ ಇರ್ಬೇಡ್ರಿ, ಅಲ್ಲಿಂದ ಎಸ್ಕೇಪ್ ಆಗ್ರಿ. ಎಲ್ಲಿ ನೀವು ಶೋಧನೆಗೆ ಒಳಗಾಗ್ತೀರಿ ಅಂತ ಗೊತ್ತಾಗ್ತದೋ, ಎಲ್ಲಿ ನೀವು ಪಾಪ ಮಾಡ್ಬೇಕಂತ ಸಂದರ್ಭ ಬರ್ತದೋ ಅಲ್ಲೇನ್ ಮಾಡ್ಬೇಡ್ರಿ, ನಿಲ್ಬೇಡ್ರಿ, ಅಲ್ಲಿಂದ ಓಡೋಗ್ರಿ. ಇದು ಸರ್ಪಗಳಂತೆ ಜಾಣರು. ಇದನ್ನೇ ಯೋಸೇಫ ಮಾಡ್ದ. ಅವ್ರು ಅಲ್ಲೇ ನಿಲ್ಲಿಲ್ಲ, ಅಲ್ಲಿಂದ ಏನಾದ್ರು ಅವರು ಓಡಿ ಹೋದ್ರು. ಅವನ ಸುತ್ತಲೂ ತೋಳುಗಳೇ. ನೋಡ್ರಿ, ಮೊದಲು ಅವನ ಸಹೋದರಿ ಅವನಿಗೆ ತೋಳುಗಳಾದ್ರು, ಸುತ್ತಲೂ ಅವನ ವೈರಿಗಳಾಗಿ ಅವನನ್ನ ಗುಂಡಿಯಲ್ಲಿ ಹಾಕಿದ್ರು, ಮಾರಿದ್ರು. ಆಮೇಲೆ ಪೋಟಿಫರನ ಮನೇಲಿ ಹೋದ, ಅಲ್ಲಿ ತೋಳುಗಳು ಅವನ ಸುತ್ತಲೂ ಅವನನ್ನ ಹಿಡಿದಾಕ್ಬೇಕು, ಅವನನ್ನ ಇದಾಕ್ಬೇಕಂತ ಮತ್ತೆ ಜೈಲಿಗೆ ಹಾಕಿದ್ರು. ಜೈಲ್ ಸುತ್ತಲೂ ತೋಳುಗಳು. ಅವನು ಯಾವಾಗಲೂ ಅವನ ಲೈಫ್ ತೋಳುಗಳ ಮಧ್ಯದಲ್ಲೇ ಜೀವಿಸಿದ. ಆದ್ರೆ ಇದೆಲ್ಲವನ್ನು ಜೀವಿಸಿದಾಗಲೂ ಕೂಡ ಅವನೇನಾಗಿದ್ದ? ಸರ್ಪಗಳಂತೆ ಜಾಣನಾಗಿದ್ದ. ಎರಡನೇದಾಗಿ ಏನಾಗಿದ್ದ? ಪಾರಿವಾಳದಂತೆ ಅವನು ನಿಷ್ಕಪಟನಾಗಿದ್ದ. ಅರ್ಥ ಏನು? ಅವನಲ್ಲಿ ವಂಚನೆ, ಮೋಸ, ಇನ್ನೊಬ್ಬರಿಗೆ ಮಾಡ್ಬೇಕನ್ನುವಂತ ಮನಸ್ಸು ಅವನಲ್ಲಿ ಇರಲಿಲ್ಲ. ಅಷ್ಟು ಡವ್ಗೆ ಹಾರ್ಮ್ಲೆಸ್ ಅಂತಾರೆ. ಅಂದ್ರೆ ಏನು ಗೊತ್ತಾ? ಇನ್ನೊಬ್ಬರಿಗೆ ಅದು ಹಾನಿ ಮಾಡೋದಿಲ್ಲ. ಇವನು ಸಹ ತನಗೆ ಕೇಡು ಮಾಡೋರಿಗೆ ಹಾನಿ ಮಾಡಲಿಲ್ಲ. ಮಾಡಿದ್ನಾ ಯೋಸೇಫ? ಸಹೋದರ ಕೇಡು ಮಾಡಿದ್ರಾ? ಹಲೋ, ಸಹೋದರರು ಯೋಸೇಫನಿಗೆ ಕೇಡು ಮಾಡಿದ್ರಾ? ಆದ್ರೆ ಇವನು ಕೇಡು ಮಾಡಿದ್ನ? ಪಾರಿವಾಳ ಹಾಗೆ ಇದ್ದ. ಪೋಟಿಫರನ ಹೆಂಡತಿ ಇವನಿಗೆ ಕೇಡು ಮಾಡಿದ್ಲು, ಅವನು ವಾಪಸ್ ಕೇಡು ಮಾಡಿದ್ನ? ಮನಸ್ಸು ಮಾಡಿದ್ರೆ ಸಂಸಾರ ಹೊಡಿಬೋದಿತ್ತು. ಆದ್ರೆ ಪಾರಿವಾಳ ಆಗಿದ್ದ. ಜೈಲಿಗೆ ಹೋದ, ಜೈಲಲ್ಲಿ ಇಬ್ಬರು ಬಂದ್ರು, ಅವನಿಗೆ ಮೋಸ ಮಾಡಿದ್ರು. ಆದ್ರೆ ಅವರಿಗೆ ಅವನು ಮೋಸ ಮಾಡಿದ್ನ? ಯಾರಿಗೂ ಮೋಸ ಮಾಡಲಿಲ್ಲ, ಅವನು ಮೋಸಕ್ಕೆ ಒಳಗಾದ. ಇವತ್ತು ನಮಗೇನಾದ್ರೂ ಒಂದು ಮಾತು ಹೇಳಿಬಿಟ್ರೆ ನಾವು ಮುಗೀತು ನಮ್ಮ ಕತೆ. ನಾವು ಮೂರು ಮಾತಾಡದೆ ಬಿಡುದಿಲ್ಲ. ಇದು ಪಾರಿವಾಳ ಲಕ್ಷಣ ಅಲ್ಲ. ಯಾಕೆ? ನೀವು ತೋಳುಗಳ ಮಧ್ಯದಲ್ಲಿದ್ದೀರಿ. ನೀವು ಪಾರಿವಾಳ ಜೊತೆ ರೀತಿಯಲ್ಲಿ ಇದ್ರೆ ನಿಮ್ಮನ್ನು ದೇವರು ತಲೆ ಎತ್ತುವ ಹಾಗೆ ಮಾಡ್ತಾರೆ. ಕೀರ್ತನೆ 23:5 ಹೇಳ್ತದೆ, ವೈರಿಗಳ ಮುಂದೆ ಆತ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ. ತೋಳುಗಳ ಮಧ್ಯದಲ್ಲಿ, ತೋಳುಗಳ ಮುಂದೆಯೇ ದೇವರು ನನಗೆ ಔತಣವನ್ನು ಸಿದ್ಧಪಡಿಸ್ತಾನೆ. ನನ್ನ ತಲೆಗೆ ತೈಲವನ್ನು ಹಚ್ತಾನೆ, ನನ್ನ ತಲೆಗೆ ಕಿರೀಟವನ್ನು ಇಡ್ತಾನೆ. ಯಾರ ಮುಂದೆ? ತೋಳುಗಳ ಮುಂದೆ. ಬಟ್ ಯಾವಾಗ ರೀ? ನೀವು ಜಾಣರು, ನಿಷ್ಕಪಟಿಗಳು ಆಗಿರುವಾಗ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಒಂದು ವೇಳೆ
ನೀವು ತೋಳಗಳ ಮಧ್ಯದಲ್ಲಿ ನೀವು ತೋಳ ಆಗಿ ಹೋದ್ರೆ, ಕುರಿ ಅಂದ್ರೆ ಏನು ಗೊತ್ತಾ? ಕುರಿ ಇದು ಇನ್ನೊಬ್ಬರ ಮೇಲೆ ಅವಲಂಬಿಸುವಂತ ಒಂದು ಪ್ರಾಣಿ. ಇದು ತಾನೇ ಹೋರಾಡೋ ಪ್ರಾಣಿ ಅಲ್ಲ. ಕುರಿ ಅಂದಾರು ಹೋರಾಡ್ತದ ನೋಡಿದಿರ? ಫೈಟ್ ಮಾಡ್ತದ ಕುರಿ? ನೋ. ಅದು ಕಂಪ್ಲೀಟ್ ಇದ್ರದ್ದೇನಂದ್ರೆ ಜಂಟಲ್ ಅಂದ್ರೆ ಸಾಧು. ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಅದು ಯಾರ ಮೇಲೆ? ಕುರುಬನ ಮೇಲೆ. ತಾನೇ ಹೋರಾಡೋದಿಲ್ಲ. ನೀವು ಕುರಿಗಳಾಗ್ರಿ. ಯುದ್ಧವು ನಿಮ್ಮದಲ್ಲ. ಯುದ್ಧವು ಯಾರ್ದು? ಮೂಯಿಗೆ ಮೂಯಿ ತಿರುಸೋದು ಕೆಲಸ ನಿಂದಲ್ಲ. ಯಾರ್ದು? ಯೆಹೋವನದು. ನಿಮಗೆ ಯಾರಾದ್ರೂ ಕೇಡು ಮಾಡಿದ್ರೆ ನೀವು ಮತ್ತೆ ಕೇಡು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವರಿಗೆ ಕೇಡು ದೇವರು ಮಾಡ್ತಾರೆ. ದೇವ್ರಿಗೆ ಒಪ್ಪಿಸ್ಕೊಡ್ರಿ. ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರಾ, ನೀವು ಮತ್ತೆ ಹೋಗಿ ಮೋಸ ಮಾಡಕ್ ಹೋಗ್ಬೇಡ್ರಿ. ದೇವ್ರಿಗೆ ಒಪ್ಪಿಸ್ಕೊಡ್ರಿ. ನೀವು ಮಾತ್ರ ಏನಾಗಿರ್ರಿ? ತೋಳುಗಳ ನಡುವೆ ಕುರಿಗಳಾಗಿರ್ರಿ. ಒಂದ್ ತಿಳ್ಕೊಡ್ರಿ, ತೋಳುಗಳು ಸುತ್ತಲೂ ಇರಬಹುದು, ಆದ್ರೆ ನಿಮಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಯಾಕೆ? ಆ ವೈರಿಗಳ ಮುಂದೆ, ಆ ತೋಳುಗಳ ಮುಂದೆ ನಿನಗೆ ದೇವರ ಔತಣ ಪಡಿಸ್ತಾರೆ. ಅಂದ್ರೆ ಏನು? ನಿನ್ನ ತಲೆ ಎತ್ತುವ ಹಾಗೆ ಮಾಡ್ತಾರೆ. ನಿನ್ನ ವೈರಿನೇ ನಿನಗೆ ಹೇಳ್ತಾರೆ, ಅಯ್ಯೋ ಯಾಕಾದ್ರೂ ಇವ್ರ ತಂಟೆಗೆ ನಾನು ಹೋದೆ, ಇವರನ್ನು ದೇವ್ರು ಎಷ್ಟು ತಲೆಯಾಗಿ ಇಟ್ಟಿದ್ದಾನಲ್ಲ, ಅವರಿಗೆ ನಾಚಿಕೆ ಆಗುವ ಹಾಗೆ ಆಗ್ತದೆ. ಇದೇ ಯೋಸೆಫನ್ ಲೈಫಲ್ಲಿ ಆಯ್ತು. ಅವನಿಗೆ ಯಾರೆಲ್ಲ ಕೇಡು ಮಾಡಿದ್ರು ಅವರೇ ಅವನ ಮುಂದೆ ಬಂದು ನಮಸ್ಕಾರ ಮಾಡೋ ಹಾಗೆ. ಆದ್ರೆ ಅವನು ಯಾರಿಗೂ ಕೇಡು ಮಾಡಲಿಲ್ಲ, ಅವರವರಿಗೆ ಒಳ್ಳೇದೇ ಮಾಡ್ದ. ಎಲ್ಲರ ಮೇಲೆ ಬಾಸ್ ಆದ. ಯಾಕೆ? ಅವನು ಸರ್ಪದಂತೆ ಜಾಣ, ಪಾರಿವಾಳದಂತೆ ನಿಷ್ಕಪಟ. ಓಕೆ, ಸೊ ಲಾಸ್ಟ್ ಇನ್ನೊಬ್ಬರ ಮಧ್ಯದಲ್ಲಿ ನೀವು ಇದ್ದೀರಿ. ಯಾರು? ಎಷ್ಟು ಜನ ಇದ್ದೀರಿ? 4. ಒಂದೇದು ಯಾವುದು? ಸಿಂಹ. 2 ಮುಳ್ಳು, ಚೇಳು, ತೋಳ. ಲಾಸ್ಟ್ ವೀಡ್ಸ್ ಅಂತ ಹೇಳಿದ್ರೆ ಬೆಳೆಗಳ ಮಧ್ಯದಲ್ಲಿ ಹುಟ್ಟುವಂತ ಹಣಜಿ. ನೀವೆಲ್ಲಿದ್ದೀರಿ? ಹಣಜಿಯ ಮಧ್ಯದಲ್ಲಿದ್ದೀರಿ. ಪಕ್ಕದಾಗ ಹೇಳ್ರಿ, ಎಲ್ಲಿದ್ದೀರಿ? ಪಕ್ಕದವ್ರಿಗೆ ಹೇಳ್ರಿ, ಹಣಜಿಯ ಮಧ್ಯದಲ್ಲಿದ್ದೀಯಾ? ಕಳೆಗಳ ಮಧ್ಯದಲ್ಲಿದ್ದೀಯಾ? ಓಕೆ, ನೋಡ್ರಿ, ಕರ್ತನು ನಿಮ್ಮನ್ನ ಗೋಧಿ ಕಾಳ ಹಾಗೆ ಬಿತ್ತಿದ್ದಾನೆ ಈ ಲೋಕದಲ್ಲಿ. ಆದ್ರೆ ನಿಮ್ಮ ಸುತ್ತಲೂ ಯಾರಿದ್ದಾರೆ? ನಿಮ್ಮನ್ನ ದೇವರು ಗೋಧಿ ಕಾಳ ಹಂಗೆ ಬಿಟ್ಟಿದ್ದಾರೆ, ಮಗ ಬೆಳೆ ಅಂತ. ಆದ್ರೆ ನಿಮಗೆ ದೇವ್ರು ಬಿತ್ತಿ ಮಲಗಿರ್ತಾರೆ, ಅಷ್ಟೊತ್ತಿಗೆ ಸೈತಾನ್ ಬಂದೇನ್ ಮಾಡಿದ? ಸುತ್ತಲೂ ಹಣಜಿಯನ್ನು ಬಿತ್ತೋದ. ಯಾಕೆ? ಇದ್ರ ಅರ್ಥ ಏನು ಗೊತ್ತಾ? ಹಣಜಿ ಅಂದ್ರೆ ಏನು? ಈ ಗೋಧಿಗೆ ಹೇಗೂ ಇದು ಬೆಳೆದು ಫಲ ಕೊಡಬಾರ್ದು. ಅದಕ್ಕೆ ತಪ್ಪು ಮಾಡೋದು ಏನ್ ಮಾಡ್ತಾರೆ ಅಂದ್ರೆ, ಇನ್ನು ಗೋಧಿ ಬೆಳಿತಿರುವಾಗಲೇ ಹಣಜೆನ ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಏನಾಗತ್ತೆ? ಗೋಧಿಗೆ ಇಫೆಕ್ಟ್ ಆಗ್ತದೆ. ಆದ್ರೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಿ ಸುಗ್ಗಿ ಕಾಲ ತನಕ ಏನು ಚಿಂತೆ ಮಾಡಬೇಡ, ಸುಗ್ಗಿದ ಕಾಲ ತನಕ ಬೆಳೆಲಿ. ಆಟೋಮೆಟಿಕ್ ಸುಗ್ಗಿ ಕಾಲ ಬರೋದ್ರೊಳಗಡೆ ಹಣಜಿಯ ಸಾಮರ್ಥ್ಯ ಬಲ ಬಿದ್ದೋಗಿರ್ತದೆ. ನೀನ್ ಅದನ್ನ ಟಚ್ ಮಾಡಬೇಡ. ನಿನ್ನ ಸುತ್ತಲೂ ನಿನ್ನ ಹಾಳು ಮಾಡುವಂತ ಎಲ್ಲ ಸಂಗತಿಗಳಿದಾವೆ. ಇದು ಎಲ್ಲಿ ಕಾಣ್ತೇವೆ ಅಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ತೆಗಿರಿ, 12ನೇ ಅಧ್ಯಾಯ 1ನೇ ವಚನ ಓದೋಣ. ಓಕೆ, ಇರುವುದರಿಂದ ಎಸ್ ಎಸ್ ಏನ್ ಹೇಳ್ತದೆ? ನಿಮ್ಮ ಸುತ್ತಲೂ ಹಣಜಿಗಳಿದಾವೆ. ಹಣಜಿ ನೋಡ್ಬೇಡ. ನೀನ್ ಹಣಜಿ ನೋಡಾಕೋತ್ರೆ ನೀನ್ ಬೆಳೆದಿಲ್ಲ. ನಿನ್ನ ಸುತ್ತಲೂ ಪಾಪ ಮಾಡೋ ಜನರಿದ್ದಾರೆ, ಅವ್ರನ್ನ ನೋಡ್ಬೇಡ. ಇವತ್ತು ಬಹಳ ಜನ ಕಂಪ್ಲೇಂಟ್ ಏನ್ ಗೊತ್ತಾ? ಪಾಸ್ಟ್ರೆ ಅವ್ರು ಸರಿನೇ ಇಲ್ಲ, ನಾನು ಹೆಂಗ್ ಚರ್ಚಿಗೆ ಬರಲಿ? ಜನರ ಸಮಸ್ಯೆ ಏನ್ ಗೊತ್ತಾ? ಅವರೇ ಸರಿ ಇಲ್ಲ, ನಾನ್ ಸಭೆ ಬರ್ಲಿ. ಜನರನ್ನ ನೋಡಿ ಸಭೆ ಬಿಡ್ತಾ ಇದ್ದಾರೆ. ಅಲೋ, ನೀನ್ ಯಾಕೆ ಸಭೆ ಅವ್ರನ್ನ ನೋಡಿ ಸಭೆ ಬಿಡ್ತೀಯ? ನೀನ್ ಕ್ರಿಸ್ತನ ನೋಡು. ನೀನ್ ಗೋಧಿ ಕಾಳಾಗಿರ್ಬೋದು, ನೀನ್ ಹಣಜಿನ ಯಾಕೆ ನೋಡ್ತೀಯ? ನೀನ್ ದೇವ್ರನ್ನ ನೋಡು. ನಿನ್ನ ಸುತ್ತಲೂ
ಸಮಸ್ಯೆಗಳಿದಾವೆ, ಆದ್ರೆ ಸಮಸ್ಯೆ ಜೊತೆಗೆ ಸಾಕ್ಷಿಗಳು ಕೂಡ ನಿನ್ನ ಜೊತೆಗಿದಾವೆ. ಇಲ್ಲಿ ಕೂತವರೆಲ್ಲ ಹಣಜೆ ಅಲ್ಲ, ನಿನಗಿಂತ ಒಳ್ಳೆ ಸಾಕ್ಷಿಗಳು ಇಲ್ಲಿ ಕೂತಿದ್ದಾರೆ. ಅವರನ್ನ ನೋಡು, ಅವರಿಂದ ಉತ್ತೇಜನ ಹೊಂದಿಕೋ. ನೀನು ಬೆಳೆ. ಸುಗ್ಗಿ ಕಾಲದ ತನಕ ಯಾವ ವಿಷಯ ಚಿಂತೆ ಮಾಡದೆ ಕ್ರಿಸ್ತನನ್ನು ದೃಷ್ಟಿಸುತ್ತಾ ನೀನು ಬೆಳಿ. ಸುಗ್ಗಿ ಕಾಲ ಬರುವಾಗ ನೀನು ಫಲ ಕೊಡ್ತೀಯಾ, ಅವು ಬಾಡಿ ಹೋಗ್ತದೆ. ನಿನ್ನ ಸುತ್ತಲೂ ಹಣಜೆಗಳಿರ್ತಾವೆ, ಅವು ಕಡೆಗೆ ಏನ್ ಮಾಡ್ತಾರೆ, ಹಣಜೆಯನ್ನ ಬೆಂಕಿಗೆ ಹಾಕ್ತಾರೆ. ತಿಳ್ಕೊ, ಹಣಜೆ ಬಗ್ಗೆ ಚಿಂತೆ ಮಾಡಬೇಡ. ಆದ್ರೆ ಅವು ಹಣಜೆ ಎಲ್ಲಿ ಹೋಗ್ತಾವ ಗೊತ್ತಾ? ಅದ್ರ ಕೆಲಸ ಏನು ಗೊತ್ತಾ? ಲಾಸ್ಟಿಗೆ ಎಲ್ಲಿ ಹೋಗ್ತವೆ ಅಂದ್ರೆ ಎಲ್ಲಿ ಸುಡಲ್ಪಡೋದಂದ್ರೆ ಏನು? ನರಕ. ಹಣಜೆ ಅಂದ್ರೆ ಯಾರು? ಹಣಜೆ ಅಂದ್ರೆ ಗೋಧಿ ಕಾಳು ಹಂಗೆ ಅವು ಇರ್ತಾವೆ, ಅದೇ ತರ ಬೆಳಿತಾವೆ, ನೋಡ್ಲಿಕ್ಕೆ ಹಂಗೆ ಇರ್ತಾವೆ, ಆದ್ರೆ ಫಲ ಇಲ್ಲ. ಫಲ ಇಲ್ಲ. ಸುಗ್ಗಿ ಕಾಲ ಬಂದಾಗ ಗೊತ್ತಾಗ್ತದೆ ರಿಯಲ್ ಗೋಧಿ ತೆನೆ ಯಾವುದು, ಹಣಜಿ ಯಾವುದು. ಬಟ್ ಪ್ರಾರಂಭದಲ್ಲಿ ಹಣಜಿ ಗೋಧಿ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ತೆಗಿತಾ ಇರುವಾಗ ಗೋಧಿದು ತೆಗೆದು ಬಿಡ್ತಾರೆ. ಆದ್ರೆ ಸುಗ್ಗಿ ಕಾಲ ಬಂದಾಗ ಗೊತ್ತಾಗ್ತದೆ ಹಣಜಿಗೂ ಗೋಧಿ ಕಾಳಿ ತೆನೆಗೂ ಇರೋ ವ್ಯತ್ಯಾಸ. ಅಲ್ಲಿ ಫಲ ಸಿಗ್ತದೆ, ಇಲ್ಲಿ ಫಲ ಇಲ್ಲ. ಫಲ ಕೊಡದಿರೋ ಪ್ರತಿಯೊಂದು ಕೊಂಬೆಯನ್ನ ಕಟ್ ಮಾಡಿ ನರಕಕ್ಕೆ ಬಿಸಾಕ್ತಾರೆ. ನಿನ್ನ ಸುತ್ತಲೂ ಕ್ರೈಸ್ತರ ವೇಷ ಹಾಕಿಕೊಂಡಂತ ಹಣಜಿಗಳು ಸುತ್ತಲೂ ಇರ್ತಾವೆ. ಅವು ಎದಕ್ಕೆ? ನಿಮ್ಮನ್ನು ಹಾಳು ಮಾಡಲಿಕ್ಕೆ. ಬಟ್ ನೀನು ಅದನ್ನು ನೋಡಬೇಡ, ಕ್ರಿಸ್ತನ ದೃಷ್ಟಿಸು. ಇವತ್ತೆಷ್ಟೋ ಜನರು ಅಯ್ಯೋ ಸಭೆಗೆ ಬರೋರು ಪಾಪ ಮಾಡ್ತಾರ್ರಿ, ಸಭೆಗೆ ಬರೋರು ಏನೋ ಮೋಸ ಮಾಡ್ತಾರೆ, ಸಭೆಗೆ ಬರೋರು ಕುಡಿತಾರೆ ಅಂತ ಹೇಳಿ ಸಭೆಗೆ ಬರುವುದಿಲ್ಲ. ಅವ್ರನ್ನ ನೋಡಬೇಡ, ಕ್ರಿಸ್ತನನ್ನು ನೋಡು. ನಿನ್ನ ಹಣಜಿಗಳ ಮಧ್ಯದಲ್ಲಿದ್ದೀಯಾ, ಕ್ರೈಸ್ತರ ವೇಷ ಹಾಕೊಂಡಂತ ಜನರ ಮಧ್ಯದಲ್ಲಿದ್ದೀಯಾ, ಅವ್ರನ್ನ ನೋಡಬೇಡ, ದೇವರನ್ನ ನೋಡು. ಅರ್ಥ ಆಯ್ತಾ? ಸೊ ನೀವು ಯಾರ ಮಧ್ಯದಲ್ಲಿದ್ದೀರಿ? ಹಣಜಿ. ಓಕೆ, ಈ 5 ರೀತಿಯಾದಂತ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವಿದ್ದೀರಿ. ಇವೆಲ್ಲರ ಮಧ್ಯದಲ್ಲಿ ದೇವರು ಹೇಳುವಂಥದ್ದು ಒಂದೇ ಒಂದು ಮಾತೇನು ಗೊತ್ತಾ? ಭಯ ಪಡಬೇಡ್ರಿ, ನಾನೇನಾಗಿದ್ದೇನೆ, ನಿಮ್ಮ ಸಂಗಡಿದ್ದೇನೆ. ಕೀರ್ತನೆ 105 ಓದಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ತೆಗಿರಿ ಕೀರ್ತನೆ 105:24 ಓದಿ. ಎಸ್, ಆಮೇನ್. ಹಲೋ, ನಿಮ್ಮ ಸುತ್ತಲಿರುವ 5 ರೀತಿಯಾದ ಶತ್ರುಗಳ ಮುಂದೆಯೇ ದೇವರು ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮನ್ನ ಬಹಳವಾಗಿ ವೃದ್ಧಿ ಮಾಡಿ ನಿಮ್ಮ ಶತ್ರುಗಳಿಗಿಂತ ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನಂಬೋರ್ ಒಂದ್ಸರಿ ಗಟ್ಟಿಯಾಗಿ ಆಮೇಲೆ ಹೇಳೋಣ. ಎಸ್, ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಫಾದರ್.